ಈಗ ನಾವು ತುಂಬ ಹತ್ತಿರ ಆಗಿರೋ ಜೊತೆ ಮಾತಾಡ್ತೀವಲ್ಲ ಹಾಗೆ ನಾನು ನಿಮ್ಮನ್ನ ಪ್ರೀತಿಯಿಂದನೇ ಹಾಕಿ ಕರೆದೆ. ನಿನ್ನ ನಂಬಿದ್ರೆ ನಂಗೆ ಆಶೀರ್ವಾದ ಮಾಡಿ. ಬಾಬು ಯಾವನ್ಲ ಇವನು? ನಾನು ಇದುವರೆಗೂ ಇವನು ಪರಿಚಯನೇ ಆಗಿಲ್ವಲ್ಲ ನನಗೆ. ಗುರುಗಳೇ, ನಮ್ಮ ರಾಮಣ್ಣ. ಏನ ನಮ್ಮ ರಾಮನ? ನಮ್ಮ ರಾಮ ನಿಜವಾದ ಪೈಲ್ವಾನ್ ಆಗಿದ್ದ, ಕಟ್ಟ ಬ್ರಹ್ಮಚಾರಿ ಆಗಿದ್ದ, ಹೆಣ್ಮಕ್ಳನ್ನ ಕಣ್ಣೆತ್ತು ನೋಡ್ತಾ ಇರಲಿಲ್ಲ. ಪ್ರತಿ ದಿವಸ ತಪ್ಪದೆ ಗಲ್ಡಿ ಮನೆಗೆ ಬರ್ತಾ ಇದ್ದ. 10 ಜನ ಪೈಲ್ವಾನರು ಒಟ್ಟಿಗೆ ಬಂದರು ಒಂದೇ ಡಾವಿಗೆ ಒಂದೇ ಪಕ್ಕಡಿಗೆ ಮಣ್ಣು ಮುಗಿಸ್ತಾ ಇದ್ದ. ಅವನು ನಮ್ಮ ರಾಮ. ಇವನು ಯಾವನ್ಲ ಹುಡುಗಿರ್ತಾವ ಗುಸುಗುಸು ಮಾತಾಡೋ ಹುಲ್ಕಡ್ಡಿ ಇವನು. ಗುರುಗಳೇ, ನಾನಿವಾಗ ಮನ್ಸಾರ ಗಲ್ಡಿಗೆ ಬಂದಿವ್ನಿ. ನಾನು ನಿಜವಾದ ಪೈಲ್ವಾನನೆಯ. ಮಣ್ಣು ನೀನು ಬರೀ ಬೆದರುಗೊಂಬೆ ಆಟಯ್ಯ. ಗುರುಗಳೇ, ಹಂಗೆ ಅನ್ಬ್ಯಾಡಿ. ನನ್ನ ಮ್ಯಾಕೆ ಭರವಸೆ ಮಡ್ಗಿ. ಏನ್ಲ ಭರವಸೆ ಮಡಗುದು? ನೋಡಿದ್ನಲ್ಲ ಅವತ್ತು ಹೆಂಗಸ್ರ ಮಕ್ಕ ನೋಡಿದ ಕೂಡಲೇ ಎಲ್ಲ ಬಿಟ್ಬಿಟ್ಟು ವಾಟ ಕಿತ್ಬಿಟ್ಟಲ್ಲೋ. ಈಗ ಹಂಗೇನಿಲ್ಲ, ನಾನು ನಿಜವಾದ ಪೈಲ್ವಾನ ಗುರುಗಳೇ. ಇನ್ನು ಮ್ಯಾಕೆ ನೀನು ನಿಜವಾದ ಪೈಲ್ವಾನ ಆದ್ರೂ ಏನ್ಲ ಬಂತು ಪ್ರಯೋಜನ? ಇನ್ನು ಮ್ಯಾಕೆ ಗಲ್ಡಿ ಮನೇನ ಶಾಶ್ವತವಾಗಿ ಮುಚ್ಚಬೇಕು ಅಂತ ತೀರ್ಮಾನ ಮಾಡೀನಿ. ಅಯ್ಯೋ ಗುರುಗಳೇ, ಹಂಗೆ ಅನ್ಬ್ಯಾಡಿ. ಗಲ್ಡಿನೇ ನನ್ನ ಜೀವ. ಇನ್ಮ್ಯಾಕೆ ನೀವೇನು ಹೇಳಿದ್ರು ಕೇಳ್ತೀನಿ. ನಂಗೆ ಗೊತ್ತು ಕಲ, ನೀನು ಖಂಡಿತವಾಗೂ ಕೇಳಕ್ಕಿಲ್ಲ. ಇವಾಗ ನಾನು ಏನು ಮಾಡಿದ್ರೆ ನಿಮಗೆ ನನ್ನ ಮ್ಯಾಕ್ ನಂಬಿಕೆ ಬರ್ತೈತೆ? ನಂಬಿಕೆನಾ? ನಂಬಿಕೆ ಅನ್ನೋದು ವಡೆ ಪಕೋಡ ಕೆಟ್ಟೋಯ್ತನ್ಲ. ನೀನು ಅನ್ಕೊಂಡ ತಕ್ಷಣ ಮಾಡ್ಕೊಡಕ್ಕೆ, ನೀನು ತಿನ್ನೋಕೆ. ಲೇ ರಾಮ, ಒಂದು ಮಾತು ಹೇಳ್ತೀವಿ, ಗೆಪ್ತಿ ಮಡಿಕೋ. ಇನ್ನು ಮ್ಯಾಕೆ ನೀನು ಒಂದು ದಿವಸನೂ ತಪ್ಪಿಸ್ದೆ ಪ್ರತಿದಿನ ಗಲ್ಡಿ ಮನೆಗೆ ಬರಬೇಕು. ಅಲ್ಲಿ ಗಂಟ ನಿನ್ನ ಮಾತನ್ನ ನಾನು ಒಪ್ಕೊಳಕ್ಕಿಲ್ಲಕ್ಕಲ್ಲ. ಆದರೆ ಗುರುಗಳೇ, ಅದಕ್ಕೂ ಮೊದಲು ರಾಮಣ್ಣನ ಗಡಿ ಒಳಗೆ ಸೇರಿಸ್ಬೇಕಲ್ವೇ? ನಾನು ಯಾವತ್ಲ ಬೇಡ ಅಂದೀವ್ನಿ. ಏ ರಾಮ, ಏರ್ಲ ಮಕ್ಕ ನೋಡ್ಕೊಂಡಂಗೆ ನಿಂತಿದ್ಯಾ? ಒಳಿಕ್ ಹೋಯ್ತೀಯೋ ಇಲ್ಲ ಇಲ್ಲೇ ಲಂಗೋಟ ಬದಲಾಯಿಸ್ಕತೀಯೋ? ಇಲ್ಲ ಇಲ್ಲ, ಒಳಗೆ ಹೋಯ್ತೀನಿ. ಹೋಗು ಮತ್ತೆ. ಶಾರದಕ್ಕ, ನೀವ್ಯಾಕೆ ತರಕ್ಕೆ ಹೋದ್ರಿ? ಮೊದಲೇ ಕೈ ಸುಟ್ಕೊಂಡಿದ್ದೀರಾ. ನಾನು ಹೋಗಿ ತಗೋಬರ್ತಿರ್ಲಿಲ್ವಾ? ಇರಲಿ ಬಿಡ್ಜಯ್ಯ, ನೀನೇನೋ ಕೆಲಸ ಮಾಡ್ತಿದ್ಯಲ್ಲ ಅದಕ್ಕೆ ತಗೊಂಬಂದೆ. ಚಂದ್ರಿ, ಮಾಡಿದುಣ್ಣೋ ಮಹಾರಾಯ ಅನ್ನೋ ಒಂದು ಗಾದೆ ಇದೆ, ಕೇಳಿದ್ದೇನೆ? ಹ್ಞೂ ಅಕ್ಕ, ಎಲ್ಲೋ ಕೇಳ್ದಂಗೈತೆ. ಅದರ ಅರ್ಥ ಗೊತ್ತಿಲ್ಲ ಅಂದರೆ ಈಗ ನೋಡಿ ತಿಳ್ಕೊ. ಕೆಂಡನ ಮತ್ತೊಬ್ಬರ ಮೇಲೆ ಎಸೆಯೋ ಮುಂಚೆ ತಮಗೂ ಸುಡುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅಲ್ಲ ಶಾರದಕ್ಕ, ನಿಮ್ಮ ಕೈ ಹೇಗೆ ಸುಡ್ತು? ಬಿಸಿ ಪಾತ್ರೆ ಇಳಿಸೋವಾಗ ಕೈ ಸುಟ್ಟೋಯ್ತು ಸೊಸೆಮ್ಮ. ಓ, ಪಾತ್ರೆ ಎತ್ತಿಡುವಾಗ ಕೈ ಸುಟ್ಟೋಯ್ತು. ಆದರೆ ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ. ಅಲ್ಲ ಕಣೆ ಚಂದ್ರಿ, ಡೈರಿಯಿಂದಾನೇ ಇಬ್ಬರು ಪ್ರೇಮಿಗಳು ಒಂದಾಗ್ತಾರೆ ಅನ್ನೋದಾದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಡೈರಿ ಇಟ್ಕೊಂಡಿರ್ತಿದ್ರಲ್ವಾ? ಯಾವ ಪ್ರೇಮಿಗಳು ಸಾಯ್ತಾನೆ ಇರಲಿಲ್ಲ ತಾನೆ? ಪಾತ್ರೆ ಇಳಿಸೋವಾಗ ಕೈ ಸುಡ್ತಾ? ಮಾಡೋದು ದೇವ್ರ ಜಪ, ಬಾಯ್ ಬಿಟ್ರೆ ಬರೀ ಸುಳ್ಳು. ಚಂದ್ರಿ,
ಸುಟ್ಟೋಗಿರೋ ವಸ್ತುಗಳನ್ನ ಮನೇಲಿ ಇಟ್ಕೊಂಡ್ರೆ ಮನೇಲಿರೋರಿಗೆ ಒಳ್ಳೇದಾಗಲ್ಲ ಅಂತಾರೆ. ನಿಜ ಏನೇ? ಹ್ಞೂ ಅಕ್ಕ, ನಮ್ಮ ಊರ್ನಾಗೆ ಸುಟ್ಟೋಗಿರೋ ವಸ್ತುಗಳನ್ನ ಮನೆಯಾಗ ಇಟ್ಕೊಂಡಿದ್ದಕ್ಕೆ ವೆಂಕಟಪ್ಪನವ್ರ ತಾಯಿ ತೀರೋದ್ರಂತಲ್ಲ. ವಯಸ್ಸಾದವ್ರಿಗೆ ಒಳ್ಳೇದಾಗಕ್ಕಿಲ್ವಂತಕ್ಕ. ಅಯ್ಯಯ್ಯೋ, ಹಾಗಿದ್ರೆ ಈಗ ನಮ್ಮನೇಲಿ ವಯಸ್ಸಾಗಿರೋರು ಯಾರೇ ಇದ್ದಾರೆ? ಇನ್ಯಾರು? ನಮ್ಮ ಸಾಧಕನೇ ಇದಾರಲ್ಲ. ನೋಡ್ ಚಂದ್ರಿ, ಶಾರದಕ್ಕಂಗೆ ಏನೇ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆ ಶಾರದಕ್ಕ ನಿಮ್ ಕಣ್ಣಲ್ಲಿ ನೀರು? ನಿಮಗೇನು ಆಗ್ಬಾರ್ದು ಅಂತ ತಾನೆ ನಾನು ಡೈರಿನ ಬೆಂಕಿಗೆ ಎಸ್ತಿದ್ದು. ಇದೇನ್ ಶಾರದಕ್ಕ, ಅಳ್ತಾ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ, ಹೋಗಿ ಡೈರಿ ತಗೊಳ್ಳಿ. ನನ್ನ ಹತ್ರ ಕದ್ದು ಮುಚ್ಚಿ ಏನೇ ಕೆಲಸ ಮಾಡೋದಕ್ಕೆ ನೋಡಿದ್ರು ಕೊನೆಗೆ ಇದೇ ಗತಿ. ಹುಷಾರು. ಸರ್ದವ, ಶಾರದಕ್ಕ, ಎಷ್ಟು ಸಲ ಹೇಳಬೇಕು ನಿಮಗೆ, ನೀವು ಕೈ ಸುಟ್ಕೊಂಡಿದ್ದೀರಾ, ಹೋಗಿ ಒಳಗೆ ರೆಸ್ಟ್ ತಗೊಳ್ಳಿ ಅಂತ. ನನ್ನ ಮಾತೇ ಕೇಳಲ್ವಲ್ಲ ನೀವು. ಬಾವಂಗೆ ಬಿಸಿನೀರು ಕಾಯಿಸ್ಬೇಕು ಅಷ್ಟೇ ತಾನೆ? ನಾನು ಕಾಯಿಸ್ತೀನಿ, ನೀವು ಒಳಗೆ ಹೋಗಿ ರೆಸ್ಟ್ ತಗೊಳ್ಳಿ. ಶಾರದಕ್ಕ, ಹೋಗಿ ಅನ್ನಲ್ಲ. ಅದಕ್ಕೆ ಈಗ ನಿಮ್ಮ ತಲೆನೋವು ಹೆಂಗೈತೆ? ಇಲ್ಲ ಬಾವಾ, ತಲೆನೋವು ಇನ್ನೂ ಹಾಗೆ ಇದೆ. ಆದರೆ ಏನು ಮಾಡೋದು, ಮನೆ ಕೆಲಸನ ಮಾಡಲೇಬೇಕಲ್ಲ. ಅದಕ್ಕೆ ನೀವು ಸ್ಯಾನೆ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಮುಂದೆ ನಾನು ಏನೂ ಅಲ್ಲ. ಹಾಂ, ಅದಕ್ಕೆ ನಿಮಗೆ ಡೈರಿ ಕೊಟ್ಟಿದ್ನಲ್ಲ, ಅದು ಹೊಸ ವಾಪಸ್ ಕೊಡ್ತೀರಾ? ಯಾವ ಡೈರಿ ಬಾವಾ? ಅದೇ ಮೇಡಮ್ ಕೊಟ್ಟಿದ್ದು, ಅದನ್ನ ವಾಪಸ್ ಕೊಡ್ಬೇಕಲ್ವೇ? ಆ ಡೈರಿ, ಹಾಂ, ಆ ಡೈರಿನ ನಾನು ಶಾರದಕ್ಕಂಗೆ ಕೊಟ್ಟಿದ್ದೀನಿ ಬಾವಾ. ಶಾರದಕ್ಕ, ಆ ಡೈರಿ ಎಲ್ಲಿಟ್ಟಿದ್ದೀರಾ? ಪಾಪ ಶಾರದಕ್ಕ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಆ ಡೈರಿನ ಎಲ್ಲಿಟ್ಟಿದ್ದಾರೋ ಏನೋ. ಶಾರದಕ್ಕ, ನೀವೇನು ತುಂಬ ಯೋಚಿಸಕ್ಕೆ ಹೋಗಬೇಡಿ. ಈಗ ನೀವು ಹೋಗಿ ರೆಸ್ಟ್ ತಗೊಳ್ಳಿ, ಡೈರಿ ಸಿಗುತ್ತೆ. ಸರ್ದವ, ಪರವಾಗಿಲ್ಲ, ಆರಾಮ ಕುಡಿ. ನೀವೇನು ಕೆಲಸ ಮಾಡಬೇಡಿ, ಅದಕ್ಕೆ ಹೇಳೋರಲ್ಲ. ನೀವಾದರೂ ಸರಿಯಾಗಿ ಹೇಳಿ ಬಾವ. ಸರ್ದವ, ಅದಕ್ಕೆ ಹೇಳ್ದಂಗೆ ಕೇಳಕ್ಕೇನು ನಿಂಗೆ? ಶಾರದಕ್ಕ, ಹೋಗಿ ರೆಸ್ಟ್ ತಗೊಳ್ಳಿ. ಬಾವ, ನಾನು ನೋಡ್ಕೊತೀನಿ. ಈಗ ದೇವರೇ ಬಂದರೂ ಡೈರಿನ ಕೊಡೋದಕ್ಕಾಗಲ್ಲ. ಅತ್ತಿದ್ದು ಸಾಕು. ನಿಮ್ಮ ಅಳೋ ಡ್ರಾಮಾನ ನಿಲ್ಲಿಸಿ ಕೆಲಸನ ಮುಂದುವರಿಸಿ. ಜಯ, ಶಾರದಕ್ಕಂಗೆ ಏನಾದರೂ ಸಹಾಯ ಮಾಡಿದ್ಯೋ? ಹುಷಾರು. ನಡಿಯ ಚಂದ್ರಿ.
ಲೈಫಲ್ಲಿ ಮೊದಲನೇ ಕಿತ್ತ ಗಿಫ್ಟು. ವಾರೇ ವಾ ರಾಮ, ಸ್ಯಾನೆ ಸೂಪರ್ ಕಲ್ಲ ನೀನು. ಮೇಡಮ್ಮು ನಿಂಗೆ ಗಿಫ್ಟ್ ತಂದು ಕೊಟ್ಟವ್ರೆ. ಅವ್ರ ಅಪ್ಪಗಿನ್ನ ಆಸ್ಪತ್ರೆ ಕರ್ಕೊಂಡೋಗಿದ್ಕೆ ಇದನ್ನ ತಂದು ಕೊಟ್ರ ಹೆಂಗೆ? ಛೇ, ಇಲ್ಲ, ನಾನು ಅವ್ರ ದೋಸ್ತ್ ಅಲ್ವಾ, ಅದಕ್ಕೆ ತಂದಿರಬೇಕು. ಹಂಗೆ ಇವತ್ತು ಸಾಯಂಕಾಲ ಮೇಡಮ್ನ ಭೇಟಿ ಆಗೋಕೆ ಇದೇ ಅಂಗಿನ ಹಾಕೊಂಡು ಹೋಗ್ತೀನಿ. ಏನ್ಲ ರಾಮ, ಇದು ಒಳ್ಳೆ ಜಾತ್ರೆ ಥರ ಆಗೋಯ್ತೈತೆ. ಇದನ್ನ ಹಾಕೊಂಡು ಈಚೆ ಕಡೆಗೆ ಹೋದ್ರೆ ಜನ ಹೆಂಗೆಂಗೋ ನಕ್ಬಿಡ್ತಾರಲ್ಲೋ ರಾಮ. ಇಲ್ಲ, ಮೇಡಮ್ಮು ಸ್ಯಾನೆ ಪಿರೂತಿಂದ ತಗೊಬಂದವ್ರೆ. ಹಾಕೊಂಡಿಲ್ಲ ಅಂದರೆ ಅವ್ರಿಗೆ ಸ್ಯಾನೆ ಬೇಸರ ಆಯ್ತೈತೆ. ಹ್ಞೂ. ರಮಣ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಮದ ಹಿಂಗೆ ಯಾರು ಕಾಯ್ತಿದ್ದೇಕಲ್ಲ. ಇದೇನು ರಮಣ, ಚಿಕ್ಕ ವಯಸ್ಸಲ್ಲ ಶರ್ಟ್ ನೀಗ ಹಾಕೊಂಡ್ಬಿಟ್ಟಿದ್ಯಾ? ಅದು ತಗೊಂಡಾಗ ಸರಿಯಾಗೇ ಇತ್ತು, ಈಗ ನೀರಿಗೆ ಹಾಕಿ ಹೊಸ ಹಿಂಚ್ಕೊಬಿಟ್ಟೈತೆ. ಸರಿ ಬರ್ತೀವಿ. ಏನ್ ರಮಣ ಗುಂಡಿ ಎಲ್ಲ ಕಿತ್ತಾಕೊಂಡಿದ್ಯಾ? ಏ ಬಡ್ಡೈತದೆ. ಏಯ್ ಹೊಲ ಸುಮ್ಕೆ ಹೋಗ. ಅಲ್ಲಿ ರಾಮಣ್ಣ ನಿಂತವನೆ, ಬಾ. ರಾಮಣ್ಣ ಏನಿದು? ಯಾವ್ದನ್ನ ಸರ್ಕಸ್ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ನಾನು ತಲೆ ಕೆಡ್ಸ್ಬಿಡಿ, ಸುಮ್ಕೆ ಹೊರ್ಲಾ.
ಅಲ್ಲ ರಾಮಣ್ಣ ನೀನು ಇಂಥ ಬಟ್ಟೆ ಹಾಕೊಂಡು ಓಡಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಅದು ನಮ್ಗೆ ಅವಮಾನ ಆಗಕ್ಕಿಲ್ವೇ? ಇದೊಂದು ದಿವಸ ಬಿಟ್ಬಿಟ್ರಲ್ಲ, ಸುಮ್ಕೆ ಹೋಗ್ರೋ. ನಾಳೆಯಿಂದ ಬಟ್ಟೆ ಇಲ್ದೆ ಓಡಾಡಿಯಾ? ಅಯ್ಯೋ ನೀನು ಸುಮ್ಕೆ ಆದ್ರೆ ಅತಿ ಆಯ್ತು ನಿಮ್ದು. ಏಯ್ ಹೋಗ್ರ ಹೋಗ್ರ. ಅಣ್ಣ ನೀನು ದಿಟ್ಟವಾಗ್ಲೂ ಸರ್ಕಸ್ ಕಂಪ್ನಿ ಸೇರ್ಕೊಂಡ? ಅಯ್ಯ ನೀನ್ ಲೇ ಹೋಗ್ರ. ಲತಾಕ, ಐರನ್ಗೆ ಬಟ್ಟೆ ಕೊಟ್ಟಿದ್ದೆ, ಯಾವಾಗ ಕೊಡ್ತೀರಾ? ಡೆಲ್ಲಿಯಿಂದ ಯಾವಾಗ ಬಂದ್ರಿ? ನೆನ್ನೆ ಬಂದೆ. ನಾಳೆ ಕೊಡ್ತೀವಿ. ಸರಿ ಅಕ್ಕ. ರಾಮೋರೆ, ರಾಮೋರೆ ನಿಂತ್ಕೊಳ್ಳಿ. ಸಾರಿ, ಶರ್ಟ್ ತಗೋಬೇಕಾದ್ರೆ ನನಗೆ ಸೈಜ್ ಗೊತ್ತಾಗಲಿಲ್ಲ. ಒಂದು ಅಂದಾಜಲ್ಲಿ ತಗೊಂಡೆ, ಫಿಟ್ ಆಗಲ್ಲ ಅಂದಮೇಲೆ ಹಾಕ್ಕೋಬಾರ್ದಿತ್ತು. ಯಾಕೆ ಹಾಕ್ಕೊಳಕ್ಕೆ ಹೋದ್ರಿ? ಅದು ನೀವು ಡೆಲ್ಲಿಯಿಂದ ಬಂದಿದ್ದೀರಾ, ಹಾಕಳ್ದೇ ಇದ್ರೆ ನಿಮ್ಮ ಮನ್ಸಿಗೆ ಬೇಸರ ಹಾಕಿಲ್ವೇ, ಅದಕ್ಕೆ ಹಾಕೊಂಡೆ. ನಾನು ನಗ್ಬೋದಾ? ಹೋ ಅದಕ್ಕೇನಂತೆ, ನಗಿ. ಕೋಪ ಇಲ್ವಲ್ಲ? ಚೇಚೆ ಇಲ್ಲ. ನೀವು ನಗ್ತಿದ್ರೆ ಸಂದ ಕಾಣಿಸ್ತೀರಾ. ಇದಕ್ಕೋಸ್ಕರ ಇಡೀ ಊರಿನನ್ನು ನೋಡಿ ನಕ್ಕಿದ್ರೂ ಪರವಾಗಿಲ್ಲ. ರಾಮೋರೆ, ನಾನು ಯಾಕೆ ನಿಮ್ಮ ಪ್ರೀತಿಲಿ ಕಟ್ ಹಾಕ್ತಿದ್ದೀರಾ? ಇನ್ನು ನನ್ನಿಂದ ಹೇಳ್ದೆ ಇರೋಕ್ಕಾಗಲ್ಲ. ಟೀ ಕುಡಿಯೋಕೆ ಕರ್ಕೊಂಡು ಹೋಗಿ ಹೇಳ್ಬಿಡ್ಬೇಕು. ಟೀ ಕುಡಿಯೋಕೆ ಹೋಗಮ್ಮ. ಓ, ನಾನು ಅದನ್ನೇ ಹೇಳೋಣ ಅಂತ ಅಂದ್ಕೊಂಡೆ. ನೋಡಿದ್ರಾ ನಿಮ್ಮ ಮನ್ಸಿನ ಹೆಂಗೆ ಅರ್ಥ ಮಾಡ್ಕೊಂಡೆ? ಹೋಗೋ ಪೆತ್ತ, ಅರ್ಥ ಮಾಡ್ಕೊಂಡಿದ್ದಿದ್ರೆ ನನಗೆ ಇಷ್ಟೊಂದು ಇಕ್ಕಟ್ಟು ಆಗ್ತಿರ್ಲಿಲ್ಲ. ಆದರೆ ಒಂದು, ಅಲ್ಲಿಗೆ ಹೋದ್ಮ್ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಖಂಡಿತ ಬನ್ನಿ. ನೀವು ನಡ್ರಿ. ನೀವು ಡೈರಿನ ಸರಿಯಾಗಿ ಓದಿದ್ರೆ ಇಷ್ಟೊತ್ತಿಗಾಗಲೇ ನಿಮ್ಗೆ ಉತ್ತರ ಗೊತ್ತಾಗ್ತಿತ್ತು. ಅದು ಬಿಡಿ, ಅದ್ಯಾಕೋ ನಂಗೆ ಸರಿ ಹೋಗಿಲ್ಲ. ಮತ್ತೆ ಡೈರಿಯಲ್ಲಿ ಅದು ಶಾರದವ ಹುಷಾರಾಗಿ ಎತ್ತು ಮಡ್ಗವ್ರೆ, ಅದು ಸಿಕ್ಕಿದ್ಮ್ಯಾಕೆ ತಂದು ಕೊಡ್ತೀನಿ. ಭದ್ರವಾಗಿದೆ ಅಂದರೆ ಸರಿ. Hey Janki, ಹೇ ಅಮರ್, how are you? ಫೈನ್. ನೀನು?
ಐಮ್ ಫೈನ್. ಇದ್ಯಾವ ನೀವನು ಒಬ್ಬನಾದ್ಮೇಲೆ ಒಬ್ಬ ಬತ್ತವನಲ್ಲ, ಮಂಜ ಏನಾರ ಮತ್ತೆ ಈ ಪ್ಲಾನ್ ಮಾಡವನ ಹೆಂಗೆ?